ಏನ್ರಿ ಸತೀಶ್, ಏನ್ ಸಮಾಚಾರ? ಅಧ್ಯಕ್ಷರ ಬಗ್ಗೆ ನಾವು ವರಿಷ್ಠರನ್ನ ಭೇಟಿ ಆಗಬೇಕು ಅಂತ ಸೈಲೆಂಟ್ ಆಗ್ಬಿಟ್ರೆ ನನ್ನ ತಾಕತ್ತೇನು ಅಂತ ತೋರಿಸ್ಬೇಕಾಗುತ್ತೆ. ಡಿನ್ನರ್ ಮೀಟಿಂಗ್ ಹಿಂದಿನ ರಹಸ್ಯ ಕೂಡ ಬೇರೆಯದ್ದೇ ಇದೆ. ಬೆಳಗಾವಿ ಕಾಂಗ್ರೆಸ್ ಅಂದ್ರೆ ಸತೀಶ್ ಜಾರಕಿಹೊಳಿ. ನಾನು ಅವ್ರ ಕುರ್ಚಿಗೆನೆ ಬೆಂಕಿ ಇಡ್ತೀನಿ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದ್ದೀನಿ. ಬಂಡೆ ಬುಡಕ್ಕೆ ಡೈನಮೈಟ್ ಇಡೋಕ್ಕೆ ಮುಂದಾಗ್ಬಿಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಂತೆ, ಸಂಪುಟಕ್ಕೂ ಸರ್ಜರಿ ಮಾಡ್ತಾರಂತೆ. ಈ ಎಲ್ಲಾ ಸುದ್ದಿಗಳನ್ನ ನೀವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೀವು ನೋಡ್ತಾನೆ ಇದ್ದೀರಾ. ಇವು ಆಗುತ್ತೋ ಇಲ್ವೋ? ಆದ್ರೆ ಬೆಳಗಾವಿ ಸಾಹುಕಾರ್ ಕರ್ನಾಟಕ ಪಾಲಿಟಿಕ್ಸ್ನ ಸೈಲೆಂಟ್ ಮ್ಯಾನ್ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮೀಟಿಂಗ್ ಅಂತೂ ನಡೆದಿದೆ. ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿಯ ಬೆಂಗಳೂರಿನ ನಿವಾಸದಲ್ಲಿ ಒಂದು ಔತಣಕೂಟ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಡಾಕ್ಟರ್ ಜಿ ಪರಮೇಶ್ವರು, ಎಸ್ ಸಿ ಮಹದೇವಪ್ಪ ಅವರು, KN ರಾಜಣ್ಣ ಸೇರಿದಂಗೆ ಹಲವು ಅಹಿಂದ ನಾಯಕರು ಇದರಲ್ಲಿ ಭಾಗಿಯಾಗಿದ್ರು. ನಾಟಿ ಕೋಳಿ ಸಾರು, ಬಿಸಿ ರಾಗಿ ಮುದ್ದೆ ಉಂಡ್ಕೊಂಡು ರಾಜಕಾರಣದ ಬಗ್ಗೆನೂ ಮಾತನಾಡಿದ್ರಂತೆ. ಹಾಗಾದ್ರೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಏನೇನೆಲ್ಲ ಚರ್ಚೆ ಆಯಿತು? ಸಿಎಂ ಸಾಹೇಬರು ಏನ್ ಹೇಳಿದ್ರು? ಸತೀಶ್ ಜಾರಕಿಹೊಳಿ ಏನಂದ್ರು? DK ಶಿವಕುಮಾರ್ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಯ್ತಾ? ಪ್ರಸ್ತಾಪ ಆಗಿದ್ರೆ ಯಾವ ಕಾರಣಕ್ಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲೊಂಚೂರು ಉತ್ತರನ ಹುಡ್ಕೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣೆ. ನಿನ್ನೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಇದು ಮುಗಿತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಸತೀಶ್ ಜಾರಕಿಹೊಳಿ ಮನೆ ಕಡೆ ಹೋದ್ರು. ಬರೋಬ್ಬರಿ 1.5 ಗಂಟೆಗೂ ಹೆಚ್ಚು ಕಾಲ ನಾಯಕರು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಕಾಲ ಕಳೆದ್ರು. ಈ ಟೈಮಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾರಂಭಿಸಿ, ಏನ್ರಿ ಸತೀಶ್, ಏನ್ ಸಮಾಚಾರ ಅಂದ್ರು. ಆಗ ಸತೀಶ್ ಜಾರಕಿಹೊಳಿ, ಏನಿದೆ ಸಾರ್, ನಿಮ್ಗೆ ಗೊತ್ತಲ್ಲ ಏನ್ ನಡೀತಿದೆ ಅಂತ, ನಮ್ಮ ಅಧ್ಯಕ್ಷರು ಏನ್ ಮಾಡ್ತಿದಾರಂತ. ಹೀಗೆ ಸತೀಶ್ ಜಾರಕಿಹೊಳಿ ರಾಗ ಎಳಿತಾ ಇದ್ದಂಗೆನೆ ಸಿದ್ದರಾಮಯ್ಯ, ನೋಡಪ್ಪ ಸತೀಶ, ನಾನು ಮುಂದಿನ ವಾರ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಆಗ ನಿನ್ನ ಪ್ರಾಬ್ಲಮ್ ಏನು ಅಂತ ವರಿಷ್ಠರಿಗೆ ಹೇಳ್ತೀನಿ ಅಂದರು. ಅದಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಧ್ವನಿ ಸರಿಸಿದ್ರು. ಹೌದು ಸಾರ್, ಅಧ್ಯಕ್ಷರ ಬಗ್ಗೆ ನಾವು ವರಿಷ್ಠರನ್ನ ಭೇಟಿ ಆಗಬೇಕು ಅಂದ್ರಂತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ, ನೋಡಿ ಸಾರ್, ನಾನು ನಿಮ್ಮನ್ನ ನಂಬಿ ನಿಮ್ಗೋಸ್ಕರ ಸುಮ್ಮನೆ ಇದ್ದೀನಿ, ನೀವು ಹಿಂಗೆ ಸೈಲೆಂಟ್ ಆಗ್ಬಿಟ್ರೆ ನನ್ನ ತಾಕತ್ತೇನು ಅಂತ ತೋರಿಸ್ಬೇಕಾಗುತ್ತೆ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸಾರ್ ಅಂದರು. ಕೊನೆಗೆ ಸಿದ್ದರಾಮಯ್ಯ, ನೋಡಪ್ಪ ಸಾವುಕಾರ, ನೀನು ಆತರ ಪಡಬೇಡ, ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಮನೆಗೆ ಹೋದ್ರು. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರ ಔತಣಕೂಟ ಕಂಪ್ಲೀಟ್ ಆಯಿತು. ಆದರೆ ಅದು ನಿಲ್ತಾ ಅಂದರೆ ಇಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೇಳಿ ಕೇಳಿ ಸೈಲೆಂಟ್ ಸೂಪರ್ ಮ್ಯಾನ್, ಸುಮ್ಮನಿದ್ದೆ ಸದ್ದು ಮಾಡೋ ಚಾಣಾಕ್ಷ. ಸತೀಶ್ ಜಾರಕಿಹೊಳಿ ಪ್ರತಿ ಹೆಜ್ಜೆಯಲ್ಲೂ 108 ಅರ್ಥಗಳಿರ್ತವೆ. ಪ್ರತಿ ಮೀಟಿಂಗ್ನಲ್ಲೂ ಸಾಕಷ್ಟು ಮೆಸೇಜ್ಗಳಿರ್ತವೆ. ಹಾಗೆ ನೋಡಿದ್ರೆ ಈ ಡಿನ್ನರ್ ಮೀಟಿಂಗ್ ಹಿಂದಿನ ರಹಸ್ಯ ಕೂಡ ಬೇರೆಯದ್ದೇ ಇದೆ. ಅದೇನು ಅಂತ ತಿಳಿಬೇಕು ಅಂದ್ರೆ ನಾವೀಗ ಬೆಳಗಾವಿಗೆ ಹೋಗ್ಬೇಕು. ಬೆಳಗಾವಿ ರಾಜ್ಯ ರಾಜಕಾರಣದ ಪವರ್ ಸೆಂಟರ್. ರಾಜ್ಯದಲ್ಲಿ ಸರ್ಕಾರ ರಚನೆಗೆ, ಪತನಕ್ಕೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಕಾರಣವಾಗಿರುತ್ತೆ. ಹೇಳಿ ಕೇಳಿ ಅತಿ ಹೆಚ್ಚು ಶಾಸಕರಿರೋ ಜಿಲ್ಲೆ ಇದು. ಜೊತೆಗೆ ಇಲ್ಲಿನ ರಾಜಕಾರಣಿಗಳು ಕೂಡ ಭಾರಿ ಸಂಪನ್ಮೂಲ ಭರಿತರು, ಅಂದ್ರೆ ಹಣಬಲ, ತೋಳ್ಬಲದಲ್ಲಿ ಎತ್ತಿದ ಕೈ. ಹೀಗಿರುವಾಗ ಈ ಜಿಲ್ಲೆಯ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ತನ್ನದೇ ಆದ ಗತ್ತು, ತಾಕತ್ತು ಎಲ್ಲನೂ ಇದೆ. ಅದರಲ್ಲೂ ಬೆಳಗಾವಿ ಕಾಂಗ್ರೆಸ್ ಅಂದ್ರೆ ಸತೀಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅಂದ್ರೆ ಬೆಳಗಾವಿ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇದೆ ಈಗ. ಇದೇ ಕಾರಣಕ್ಕೆ ಬೆಳಗಾವಿ ಕಾಂಗ್ರೆಸ್ ರಾಜಕಾರಣಕ್ಕೆ ಯಾರೇ ಎಂಟ್ರಿ ಕೊಟ್ಟರು ಸಾಹುಕಾರ್ ಕುಟುಂಬದವರು ಸಹಿಸ್ಕೊಳ್ಳಲ್ಲ. ಆದರೆ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಪದೇ ಪದೇ ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಿದ್ದಾರೆ. ಈ ಹಿಂದೆ DCC ಬ್ಯಾಂಕ್ ಎಲೆಕ್ಷನ್ನಲ್ಲಿ ಹಸ್ತಕ್ಷೇಪ ಮಾಡಿದ್ದ DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದ್ರು. ಇದು ಜಾರಕಿಹೊಳಿ ಕುಟುಂಬದ ಪಿತ್ತ ನೆತ್ತಿಗೆರುವಂತೆ ಮಾಡಿತ್ತು. ಅದು ಅಲ್ಲದೆ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳವಣಿಗೆ ಕೂಡ ಜಾರಕಿಹೊಳಿ ಫ್ಯಾಮಿಲಿಗೆ ಅಜೀರ್ಣ ಅನ್ನೋಂಗಾಗಿತ್ತು. ಇಂತಹ ಸಂದರ್ಭದಲ್ಲಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬಂಡೆ ನಿಂತಿತ್ತು. ಜೊತೆಗೆ ಈಗ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಬದಲಾವಣೆಯಲ್ಲೂ ರಾಜಕೀಯ ಮಾಡ್ತಿರೋದು ಸತೀಶ್ ಜಾರಕಿಹೊಳಿಗೆ ಇರುಸು ಮುರುಸು ಉಂಟು ಮಾಡ್ತಿದೆ. ಇಲ್ಲದೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿಯಾಗಿದ್ದಂತಹ ಸತೀಶ್ ಜಾರಕಿಹೊಳಿಯವರನ್ನ ಡಿ ಕೆ ಶಿವರು ಕಡೆಗಣಿಸಿದ್ರು. ಇದು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂಗೆ ಮಾಡಿತ್ತು. ಹೀಗಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ಗೆ ಪಾಠ ಕಲಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ. ಈಗ ಇದೇ ಕಾರಣಕ್ಕೆ ಮುಯಿಗೆ ಮುಯಿ ಅನ್ನೋ ಸೂತ್ರಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಬೆಳಗಾವಿ ಕಡೆ ಬಂದ್ರೆ ನಾನು ಅವ್ರ ಕುರ್ಚಿಗೆನೆ ಬೆಂಕಿ ಇಡ್ತೀನಿ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಡಿನ್ನರ್ ಮೀಟಿಂಗ್ ನಡೆಸಿ ಸಿದ್ದರಾಮಯ್ಯ ಅವರ ಕಿವಿಗೆ ತಮ್ಮ ಅಸಮಾಧಾನದ ತಾಪವನ್ನು ಮುಟ್ಟಿಸ್ಬಿಟ್ರು. ಆ ಮೂಲಕ ಅಧ್ಯಕ್ಷರ ಬದಲಾವಣೆ ಬಗ್ಗೆ ವರಿಷ್ಠರ ಜೊತೆ ಮಾತಾಡಿ ಅಂತ ದಾಳ ಉಳಿಸಿದ್ದಾರೆ. ಒಂದು ವೇಳೆ ಅಧ್ಯಕ್ಷರ ಬದಲಾವಣೆ ಸಾಧ್ಯವಿಲ್ಲ ಅಂದ್ರೆ ಹೆಚ್ಚುವರಿಯಾಗಿ ಸಿ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದು ಏನೇ ಆಗಲಿ ಡಿ ಕೆ ಶಿವಕುಮಾರ್ ಮೇಲೆ ಮೇಲುಗೈ ಸಾಧಿಸಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಪಣ ತೊಟ್ಬಿಟ್ಟಿದ್ದಾರೆ. ಈ ಮೂಲಕ ಬಂಡೆ ಬುಡಕ್ಕೆ ಡೈನಮೈಟ್ ಇಡೋಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಇದು ಸಾಧ್ಯವಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ? ಬದಲಾದ್ರೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗ್ತಾರಾ ಅನ್ನೋದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ನಮಸ್ಕಾರ.